ಸಮುದ್ರ ವ್ಯಸನೆ ದೇವಿ ಪರ್ವತಸ್ನ ಮಂದಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮೆ. ಸಮುದ್ರವನ್ನು ಸೆರಗಾಗಿಸ್ಕೊಂಡಿರ್ತಕ್ಕಂಥ ಹೇ ಭಾರತಾಂಬೆ, ಪರ್ವತಗಳನ್ನು ಸ್ತನವಾಗಿಸ್ಕೊಂಡಿರ್ತಕ್ಕಂಥ ಹೇ ಭಾರತಾಂಬೆ, ವಿಷ್ಣುವಿನ ಪತ್ನಿಯಾಗಿರ್ತಕ್ಕಂಥ ಹೇ ಭಾರತಾಂಬೆ, ಪವಿತ್ರವಾದ ಈ ನಿನ್ನ ಮಣ್ಣಿನ ಮೇಲೆ ನನ್ನ ಕಾಲಿಡ್ತಾ ಇದ್ದೀನಮ್ಮ, ಅದಕ್ಕೆ ಕ್ಷಮೆ ಇರಲಿ ಅಂಥೇಳಿ ಭಾರತಾಂಬೆಯ ಈ ಪವಿತ್ರ ಮಣ್ಣಿಗೆ ನನ್ನ ಹಣೆ ಮನೆಡಿದು ಆ ಮಣ್ಣಿನ ಕಣವನ್ನು ನನ್ನ ಹಣೆಗೆ ಹಚ್ಚಿ ತಾಯಿ ಭಾರತಾಂಬೆಗೆ ಮೊದಲ ನಮನವನ್ನು ಸಲ್ಲಿಸೋಣ. ದೇಶದ ಗಡಿಯೊಳಗಡೆ ನಮ್ಮನ್ನೆಲ್ಲ ಕಾಯ್ತಿರ್ತಕ್ಕಂಥ ಒಂದು ಕುಲ ಆ ಸೈನಿಕ ಕುಲಕ್ಕೆ, ನಾಡಿನ ಒಳಗಡೆ ಉತ್ತಿ ಬಿತ್ತಿ ನಮ್ಮನ್ನೆಲ್ಲ ಸಲಹುತ್ತಿರ್ತಕ್ಕಂತಹ ರೈತ ಕುಲಕ್ಕೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಿಗೂ ಫಲ ಕೊಡದೇ ಇರೋದಿಲ್ಲ ಎಂಬಂತೆ ನಮ್ಮ ಎದೆಗೆ 4 ಅಕ್ಷರವನ್ನು ಬಿತ್ತುತ್ತಿರ್ತಕ್ಕಂತಹ ಶಿಕ್ಷಕ ಕುಲಕ್ಕೆ, ನಮ್ಮನ್ನೆಲ್ಲ ಈ ಭೂಮಿಗೆ ತಂದಿರತಕ್ಕಂತಹ ನಮ್ಮ ಪಾಲಕ ಬಂಧುಗಳಿಗೆ ನನ್ನ ಮಾತುಗಳನ್ನು ಮೊದಲನೇದಾಗಿ ಅರ್ಪಣೆ ಮಾಡಿ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಬಹಳಷ್ಟು ಖುಷಿಯಿಂದ ನನಗೆ ಯಾವಾಗ ಯುವಕರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕರೀತಾರ ಭಾಳ ಖುಷಿಯಿಂದ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೇವಲ 2-3 ದಿನದ ಹಿಂದುಗಡೆ ನನಗೆ ಬರ್ರಿ ಸರ್ ನಮ್ಮ ಸೆಂಟ್ರಿಗೆ ಅಂತ ಕರೆದ್ರು. ನಾನು ಒಂದೂ ಮಾತನಾಡಲಾರ್ದೆ ನಾನು ಈ ಕಾಲೇಜ್ಗೆ ಅಥವಾ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಂತೇಳಿ ಆಸೆ ಇಟ್ಕೊಂಡು ಕುಂತಿದ್ದೆ. ಕಾರಣ ನಮ್ಮ ಸಮೀಪದೊಳಗೆ ಇಷ್ಟೊಂದು ಉನ್ನತವಾಗಿರ್ತಕ್ಕಂತಹ ಅವಕಾಶವನ್ನು ಯುವ ಶಕ್ತಿಗೆ ಒಂದು ಮಾಡಿಕೊಡ್ತಕ್ಕಂಥ ಸಂಸ್ಥೆಗೆ ಒಂದು ಸಾರಿ ಆದರೂ ಭೇಟಿ ಕೊಡಬೇಕು ಅನ್ನೋವಂಥ ಆಸೆ ನನ್ನೊಳಗೂ ಇತ್ತು. ಬಂದಾಗ ಕೇಳಿದ್ನಿ, ಸರ್ ಎಷ್ಟು ವರ್ಷದಿಂದ ನೀವು ಈ ಸೇವೆಯನ್ನು ಸಲ್ಲಿಸ್ತಿದ್ದೀರಿ ಅಂತೇಳಿ. 2004ರಿಂದ ಇಲ್ಲಿವರೆಗೂ ಸುಮಾರು ಉದ್ಯೋಗವನ್ನು ನೀಡಿರ್ತಕ್ಕಂತಹ ಸಂಸ್ಥೆ. ಯಾಕೆ ಈ ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳಿದರು, ನಾನು PSI ಆಗಬೇಕು ಅಂಥೇಳಿ ಆಸೆ ಇಟ್ಕೊಂಡಿದ್ದೀನಿ ರೀ, ಸರ್ಕಾರಿ ಅನ್ನವನ್ನು ತಿನ್ನಬೇಕಂತೇಳಿ ನಾ ಆಸೆ ಇಟ್ಕೊಂಡೆ, ಆದರೆ ನನ್ನ ಕೈಲೇ ಆಗಲಿಲ್ಲ. 2 ಸಾರಿ ಕೈ ತಪ್ಪಿ ಹೋಗ್ಯದ. ಆದರೆ ಆ ಸಂಸ್ಥೆಯನ್ನು ಕಟ್ಟಿ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಯುವ ಶಕ್ತಿಗೆ ನಾನು ಸರ್ಕಾರದ ಅನ್ನ ತಿನ್ನುವಂಥ ಕೆಲಸವನ್ನು ಹಿಡಿದು ಕೊಡೋದಕ್ಕೆ ಸಹಾಯ ಆಗ್ಯದ. ಅದಕ್ಕೆ ಭಾಳ ಸಂತೃಪ್ತಿ ಅದೀನಿ ಅಂತ ಅವ್ರು ಮಾತಾಡಿದರು. ನನಗೆ ಒಂದು ಖುಷಿ ಅನಿಸಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಕೂತಿರ್ತಕ್ಕಂತಹ ಅದೆಷ್ಟು ಯುವಕರು, ನಾನು ಅಲ್ಲಿ ಒಳಗೆ ಕೂತ್ಕೊಂಡು ನಿಮ್ಮನ್ನೇ ನೋಡ್ತಿದ್ದೆ. ಯಾಕಂತಂದ್ರೆ ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಾಗ ಮನಸ್ಸುಗಳೇ ಹೆಂಗಿರ್ತಾವೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈ ದೇಶದೊಳಗೆ ಅನಕ್ಷರಸ್ಥ ಹೆಣ್ಣುಮಗಳು ಸಾಯಂಕಾಲ ರೊಟ್ಟಿ ಮಾಡ್ಕೊತ ಕುಂತಾಗ ತನ್ನ ಮಗ ಸಾಯಂಕಾಲ ಶಾಲೆಯಿಂದ ಬಂದಾಗ ಹಿಸ್ಟ್ರಿ ಸರ್ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ, ಭಾರತ ದೇಶದ ನಕಾಶೆಯನ್ನು ಬಿಡಿಸ್ಕೊಂಡು ಬಾ ಅಂಥೇಳಿ. 5ನೇ ತರಗತಿಯ ವಿದ್ಯಾರ್ಥಿ ಆ ತಾಯಿಯ ಮಗ ಅವ್ವ ರೊಟ್ಟಿ ಮಾಡ್ಕೊತ ಕೂತಾಗ ರೊಟ್ಟಿ ಮಾಡುವಂಥ ಸಂದರ್ಭದೊಳಗೆ ಹೋಗಿ ಆಕಿ ಮುಂದೆ ಕೂತ್ಕೊಂಡ ನಕಾಶೆ ಬಿಡಿಸ್ತಿರ್ತಾನೆ. ನಾವು ಹೆಂಗೆ ತೆಗೆದೀವಿ, ನೀವು ಹೆಂಗೆ ತೆಗೆದಿರಿ ನಕಾಶೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತದ. ಭಾರತ ದೇಶದ ನಕಾಶೆಯನ್ನು ನಮ್ಮ ಪೇಪರ್ ಮೇಲೆ ಇಟ್ಟು ಪುಸ್ತಕವನ್ನು ತೆಳಗಿಟ್ಟು ಅದ್ರ ಮೇಲೆ ಮೂಡಿಸ್ತಿದ್ವಿ. ತೆಳಗೆ ನಮ್ಮ ಭಾರತ ದೇಶದ ನಕಾಶೆ ಮೂಡ್ತಿತ್ತು. ಅದನ್ನು ನಾವು ಬಿಡಿಸ್ಕೊಂಡು ಹೋಗಿ ನಮ್ಮ ಯಾವುದು ಗುರುತಿಸಂದಿರ್ತಾರೆ ಅದನ್ನು ಗುರುತಿಸ್ತಿದ್ವಿ. ಅದನ್ನು ಅವ್ವ ನೋಡ್ತಾಳ, ಮಗನ ಹಂಗೆ ತೆಗಿಯೋದಲ್ಲೋ ಅದನ್ನು ಭಾರತ ದೇಶದ ನಕಾಶೆ ಅಂತ ತಾಯಿ ಹೇಳಿದಾಗ, ಮತ್ತು ಹೆಂಗೆ ತೆಗೆದಿವ ಕಠಿಣ ಐತೆ, ಅದು ಬಿಡ್ಸಕ್ಕೆ ಬರೋದಿಲ್ಲ ಅಂತ ನಾವು. ಅವಾಗ ತಾಯಿ ಹೇಳ್ತಾಳ, ಬಾಯಿಲಿ ಅಂತ ಕರ್ಕೊಂಡು ಹೋಗಿ ಒಂದು ಕನ್ನಡಿ ಮುಂದೆ ನಿಲ್ಲಿಸ್ತಾಳೆ. ತನ್ನ 2 ಕೈಗಳನ್ನು ನಮ್ಮ ನಡದ ಮೇಲೆ ಇಟ್ಕೋ, ಪಾಂಡ್ರಂಗ ನಮ್ಮ ಇದು ಪಂಡ್ರಾಪುರದಾಗ ಹೆಂಗೆ ನಿಂತಾನ ಹಂಗೆ ನೀನು ನಿಂತ್ಕೊಳ್ಳಪ್ಪ ಅಂತ ತೋರಿಸ್ತಾಳ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ಆಕಿ ಹೇಳ್ತಾಳ, ಅಲ್ಲಿ ಕನ್ನಡಿಯಾಗಿ ಕಾಣೋದು ನಿನ್ನ ದೇಹ ಅಲ್ಲ, ಅದು ನಿನ್ನ ದೇಶ ಅಂತ ಹೇಳ್ತಾಳ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಅದ. ಈ ದಿಲ್ಲದಲ್ಲ ಅದು ದಿಲ್ಲಲ್ಲ, ಅದು ದೆಹಲಿ ಅಂತ ಹೇಳ್ತಾಳ. ಈ ಒಂದು ಬಲಗಾಲಿನ ಮೊಣಕಾಲದಲ್ಲ, ಅದು ನನ್ನ ಕರ್ನಾಟಕ ಅಂತ ಹೇಳಿಕೊಡ್ತಾಳೆ. ಇನ್ಫ್ಯಾಕ್ಟ್ ದೇಹದ ಒಂದೊಂದು ಅಂಗವನ್ನು ಒಂದೊಂದು ರಾಜ್ಯಕ್ಕೆ ಕಲ್ಪನೆ ಮಾಡ್ತಕ್ಕಂಥ ಶಕ್ತಿ ಈ ನಾಡಿನ ರೊಟ್ಟಿ ಮಾಡ್ತಕ್ಕಂಥ ಹೆಣ್ಮಕ್ಳ ಕೈಯಾಗ ಐತಿ ಅಂತಂದ್ರೆ ನಮ್ಮ ಕೈಯಾಗ ಯಾಕಿಲ್ಲ? ಅಷ್ಟು ವಿಚಾರವಂತರು ನಮ್ಮ ಭಾರತ ದೇಶದೊಳಗೆ ನಾವು ಹುಟ್ಟಿ ಬಂದಿದ್ದೀವಿ. ನಾನು ಆಗ್ತಾನೆ ಹೇಳಿದೆ, ಭಾರತ ದೇಶದೊಳಗೆ ಪ್ರತಿಯೊಂದನ್ನು ಕೂಡ ವಿಶೇಷ ಗೌರವದಿಂದ ಕಾಣ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮದದ. ಅದಕ್ಕೆ ಹೇಳ್ತಾರೆ ರೀ,
ಬೇರೆ ದೇಶದ ಜನಕ್ಕೆ ನೀರು ಕೇವಲ H2O ಅಂತ ತೆಗೆದಿಟ್ಟರೆ ನನ್ನ ದೇಶದ ಜನಕ್ಕೆ ಅದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವನ್ನು ಪಡ್ಕೊಂಡದ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನಿಂ ಸನ್ನಿಧಿಂ ಕುರುಂ. ಇದರರ್ಥ ಆ ನೀರು ನನ್ನ ತಾಯಿಯ ತೀರ್ಥದ ಅಂಥೇಳಿ ಶ್ಲೋಕ ಹೇಳಿ ಕಣ್ಣಿಗೆ ಹಚ್ಕೊಂಡು ನನ್ನ ಪ್ರಸಾದ ಅಂತ ಕುಡಿತೀವಿ. ಅಂಥ ಅದ್ಭುತವಾದ ಕಲ್ಪನೆ ಇರೋದಕ್ಕಾಗಿಯೇ ಮಹಾಕುಂಭದಂತಹ ಅನೇಕ ಘಟನೆಗಳು ನಮ್ಮ ನಾಡಿನೊಳಗಾಗಿ ಹೋಗ್ತಾವೆ. ಆ ರೀತಿಯೊಳಗಿರ್ತಕ್ಕಂತಹ ನಿಟ್ಟಿನೊಳಗೆ ಇಲ್ಲಿರ್ತಕ್ಕಂಥ ಸಂಸ್ಕಾರಕ್ಕೆ ಬಹಳ ಬೆಲೆ ಬಂದು ನಿಂತದ. ಈ ಭಾರತ ದೇಶದೊಳಗಿರ್ತಕ್ಕಂಥ ನನ್ನ ನಾಡಿಗೂ ಅದಷ್ಟೇ ಗೌರವ ಅದ. ನಾನು ಭಾಳ ಖುಷಿಯಿಂದ ಹೇಳ್ತಕ್ಕಂಥದ್ದು, ಅಥವಾ ಇಲ್ಲಿ ಹಚ್ಚು ಹಾಡನ್ನು ಕೇಳ್ಕೊಂತ ಕೂತಿದ್ದೆ, ಅದೆಷ್ಟು ಪ್ರೀತಿ ಬರಾಕತ್ತಿತ್ತಪ್ಪ ಅಂತಂದ್ರೆ ನನ್ನ ಕೈಯಾಗ ಮೈಕ್ ಯಾವಾಗ ಸಿಗ್ತದ ಅಂತ ರಕ್ತ ಕುದಿಯಾಕತ್ತಿತ್ತು. ಯಾಕ ಅಂತ ಕೇಳಿದ್ರೆ, ಈ ದೇಶಾಭಿಮಾನ, ಸೈನಿಕತ್ವ ಅಥವಾ ನಮ್ಮೊಳಗಿರ್ತಕ್ಕಂತಹ ಶಕ್ತಿಯನ್ನು ಬಡಿದೆಬ್ಬಿಸ್ತಕ್ಕಂಥ ಹಾಡುಗಳು ದಿನನಿತ್ಯ ನಿಮ್ಮ ಕಿವಿಗೆ ಬಂದು ಬೀಳಾಕತ್ತು ಅಂತಂದ್ರೆ ನಾ ಏನೋ ಸಾಧಿಸ್ಬೇಕನ್ನುವಂಥ ಛಲ ಬಂದು ನಿಂತ್ಕೊಳ್ತದ. ಅವ ಹಾಡುಗಳನ್ನು ಬಿಟ್ಟು ಬೇರೆ ನಮ್ಮ ಶಬ್ದಗಳು ನನ್ನ ಕಿವಿಗೆ ಬೀಳಾಕತ್ತು ಅಂತಂದ್ರೆ ಮತ್ತೆ ಯಾವುದೋ ದಿಕ್ಕಿಗೆ ಓದಿ ನಿಲ್ಲಿಸ್ತದ ಅನ್ನೋದು ಅಷ್ಟ ಸತ್ಯ ಅದ. ಯಾವುದರ ಹಾಡು ಹಚ್ಚಿ ಕೇಳೋ ಬದಲಿ ದೇಶಾಭಿಮಾನ, ನನಗೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡುವಂತಹ ಒಂದಿಷ್ಟು ಗೀತೆಗಳು ನನ್ನ ಕಿವಿಗೆ ಬಿದ್ದು ಆದ ಅಂತಂದರೆ ನಾ ಏನೋ ಸಾಧಿಸ್ಬೋದು ಅನ್ನೋವಂಥ ನಿಟ್ಟಿನೊಳಗೆ ವಿಚಾರ ಕೂಡ ಮಾಡ್ಬೋದಾಗಿದೆ. ನೀವೆಲ್ಲರೂ ನನ್ನನ್ನು ಒಂದು 2-3 ವಿಡಿಯೋದೊಳಗೆ ಒಂದಿಷ್ಟು ಕಾರ್ಯಕ್ರಮದಾಗ ನೋಡಿರಬಹುದು. ನಾನು ಒಂದು ಸಾರಿ ಒಂದು ಕಾರ್ಯಕ್ರಮಕ್ಕಂತ ಬೇರೆ ಕಡೆ ಹೋದಾಗ ಒಂದು ವಿದ್ಯಾರ್ಥಿ ನನ್ನ ಕರೆಯೋಕ್ಕೆ ಬಂದಿದ್ದ, ಆ ಇನ್ಸ್ಟಿಟ್ಯೂಟ್ನವನು. ಆ ವಿದ್ಯಾರ್ಥಿ ನನ್ನ ಕರೆಯೋದಕ್ಕೆ ಬಂದಾಗ ನಾ ಏನು ಮಾತಾಡಬೇಕು ಅಂತ ಕೇಳಿದೆ. ಯಾಕಂದ್ರೆ 3-4 ಸಾರಿ ಆ ಇನ್ಸ್ಟಿಟ್ಯೂಟಿಗೆ ಹೋಗೀನಿ, ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೆ. ಆ ವಿದ್ಯಾರ್ಥಿಗೆ ಹೋಗೋ ಹಾದಿಯಾಗ ಕೇಳಿದ್ನಿ, ನಾ ಏನು ಮಾತಾಡಬೇಕಪ್ಪ ಇವತ್ತ ಅಂತ ಕೇಳಿದಾಗ, ಸರ್ ಮೋಟಿವೇಶನ್ ಹೇಳ್ರಿ ಅಂತ. ಮತ್ತು ನಾ ಪ್ರತಿ ಸತಿ ಬಂದಾಗ ನಾ ಮಾತಾಡೇ ಹೋಗಿರ್ತೀನಿ, ಯಾವ ವಿಷಯದಾಗ ಮೋಟಿವೇಶನ್ ಬೇಕಾಗ್ಯದ ಸರ್? ಮೋಟಿವೇಶನ್ ಅಂತಂದ್ರೆ ತಂದೆ ತಾಯಿ ಮುಂದೆ ಮೋಟಿವೇಶನ್ ದೊಡ್ಡದು ಯಾವುದೂ ಇಲ್ಲರಿ, ಅವ್ರ ಬಗ್ಗೆ ಎಷ್ಟು ಮಾತಾಡ್ರಿ ಅಂತಂದವ. ಅಲ್ಲಿ ತನ ಒಂದು ಪರದೆ ಇಟ್ಕೊಂಡು ಚೇತನ್ ಸರ್ ಬೆಳಕಿಗೆ ಬಂದಿದ್ರು. ಆದ್ರೆ ಯಾವಾಗ ತಂದೆ ಅಥವಾ ತಾಯಿ ಅನ್ನುವಂಥ ವಿಷಯವನ್ನು ತಗೊಂಡು ನಾನು ಬಂದು ನಿಂತಾಗ, ಈ ಒಂದು ವಿಚಾರವನ್ನು ನಮ್ಮ ಈ ಸೋಷಿಯಲ್ ಮೀಡಿಯಾದಾಗ ಬಿದ್ದಾಗ ಅದೆಷ್ಟು ಜನರನ್ನು ಬಡಿದೆಬ್ಬಿಸದ ಅಥವಾ ಅದೆಷ್ಟು ಜನರನ್ನು ಮನಸ್ಸು ಮುಟ್ಟ್ಯದ ಅಂತ ಕೇಳಿದರೆ, ದಿನಕ್ಕೆ ದಿನ ಒಂದು 6-7 ಫೋನ್ ಕಾಲ್ಗಳು ನನಗೆ ಬಂದು ನಿಲ್ತಾವೆ. ಸರ್ ನಾವು ಬಾಳ್ಬೇಕು ಅನ್ನುವಂಥ ಭಾಳ ಆಸೆ ಇಟ್ಕೊಂಡಿದ್ದೀವಿ ಸರ್, ಆಗ್ತಿಲ್ಲ. ವಿಚಾರಗಳು ಭಾಳ ದೊಡ್ಡವದಾವ್ರಿ ಸರ್, ಆದ್ರೆ ನಮ್ಮ ಕೈಯಾಗ ಮಾಡೋಕ್ಕಾಗತ್ತಿಲ್ಲ. ಯಾಕೆ ಏನು ಅನ್ನುವಂಥ ವಿಚಾರಗಳು, ಪ್ರಶ್ನೆಗಳು ನಮ್ಮೊಳಗೆ ಬಂದು ನಿಂತ್ಕೋತಾವೆ. ಆತ್ಮೀಯ ಮಿತ್ರರೇ, ನಾ ಯಾಕೆ ಮಿತ್ರರೇ ಅನ್ನತ್ತೀನಿ ಅನ್ನೋದಕ್ಕೂ ಒಂದು ರೀಸನ್ ಅದ. ಮನೆಯೊಳಗೆ ಅವ್ವ ಅಪ್ಪ ಹೇಳಿದ ಮಾತುಗಳನ್ನು ನಾವು ಯಾರೂ ಕೇಳಲಿಕ್ಕಿಲ್ಲ, ಕೇಳಿ ಹಿಂಗೆ ಬಿಡ್ಬೋದು. ಇಂಥ ಇನ್ಸ್ಟಿಟ್ಯೂಟ್ನಾಗ ನಮಗೆ ಕಲಿಸೋ ಗುರುಗಳು ನಮಗೆ ಏನಾರ ಒಂದಿಷ್ಟು ಹೇಳಿದ್ರೆ ಅವ್ರ ಮುಂದೆ ಹೂ ಅಂದು ಮತ್ತೆ ದಾಟಿ ಹೋಗ್ಬೋದು. ಆದರೆ ನಿಮ್ಮ ಬಾಜುಕ ನೀವು ಏನು ಬಂದು ಕುತ್ಕೊಂಡಿದ್ದೀರಲ್ಲ, ನಿಮ್ಮ ಫ್ರೆಂಡ್ಸ್ ಹೇಳಿದ ಮಾತು ಇನ್ನೂ ಬಾಯಾಗ ಇರ್ತದ, ಆಯ್ತು ನಡಿ ಮಾಡೋನು ಅಂತ ಹೋಗ್ತೀರಿ. ನೀವು ಅವರನ್ನು ನೋಡ್ಕೊಂಡೇ ಇಲ್ಲಿ ಬಂದು ಕೂತಿರ್ಬೋದು, ಅಥವಾ ಅವ್ರ ಜೋಡಿ ಕೂಡ್ಕೊಂಡು ಒಂದು 5-6 ಮಂದಿ ಆಗೇ ಬಂದಿರಬಹುದು. ಯಾಕೆ ಆ ಒಂದು ಪೊಟೆನ್ಷಿಯಲ್ ಐತಿ ಅಂತಂದರೆ, ತಂದೆ ತಾಯಿಗೆ ಗುರುಗಳಿಗಿಂತನೂ ಹೆಚ್ಚಿಗೆ ಪ್ರೀತಿ ಅಥವಾ ಹೆಚ್ಚಿಗೆ ಮಾತು ಕೇಳುವಂಥ ಶಕ್ತಿ ಒಬ್ಬ ಸ್ನೇಹಿತನೊಳಗದ. ನಾನು ನಿಮಗೆ ಮಿತ್ರರೇ ಸ್ನೇಹಿತರೆ ಅಂತ ಯಾಕೆ ಮಾತಾಡ್ತೀನಿ ಅಂದರೆ, ನನ್ನ ಮಾತು ನಿಮಗೆ ಮುಟ್ಲಿ ಅನ್ನೋ ಆಸೆ ನನ್ನದದ. ಆ ಕಾರಣಕ್ಕಾಗಿ ಹೇಳೋದಕ್ಕಿಂತ, ಒಂದು ತಪ್ಪು ನನ್ನ ಬಾಜುಕ್ಕೆ ನನ್ನ ಫ್ರೆಂಡ್ ಮಾಡಕತ್ತಾನ ಅಂತಂದ್ರೆ ಅವನ ತಿದ್ದುವಂಥ ಗುಣ ನಮ್ಮೊಳಗೆ ಇರಬೇಕು. ಒಬ್ಬ ಫ್ರೆಂಡ್ ಏನು ಮಾಡತ್ತಾನ ಅನ್ನುವಂಥದ್ದು ತಂದೆ ತಾಯಿಗೆ ಗೊತ್ತಿರಂಗಿಲ್ಲ, ಅಥವಾ ಶಿಕ್ಷಕರಿಗೆ ಗೊತ್ತಿರಂಗಿಲ್ಲ. ಅವ ಏನು ಮಾಡತ್ತಾನ ಅನ್ನೋದು ಯಾರಿಗೆ ಗೊತ್ತಿರ್ತದಪ್ಪ ಅಂತಂದ್ರೆ, ಆತನ ಗೆಳೆಯರಿಗೆ ಗೊತ್ತಿರ್ತದ, ಫ್ರೆಂಡ್ಸಿಗೆ ಗೊತ್ತಿರ್ತದ. ಗೊತ್ತಿದ್ರು ಅದನ್ನು ಸುಮ್ಮ ಇಟ್ಕೊಂಡು ಕುಂತಿದ್ರಿ ಅಂತಂದರೆ, ಅವನಿಗೆ ನೀವೇ ಸ್ಪೆಷಲಾಗಿ ಒಂದಿಷ್ಟು ತಗ್ಗ ತೊಡಾಕತ್ತೀರಿ, ಮಣ್ಣು ಕೊಡಕ್ಕೆ ತಯಾರು ಮಾಡತ್ತೀರಿ ಅಂತ ಅರ್ಥ. ಯಾವಾಗ ಆ ತಪ್ಪುಗಳು ನಿಮಗೆ ಗೊತ್ತಾದಾಗ ನೀವು ತಿದ್ದುವಂಥ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನೀವು ನಿಜವಾದ ಸ್ನೇಹಿತ ಅಲ್ವೇ ಅಲ್ಲ. ತಪ್ಪುಗಳನ್ನು ತಿದ್ದಿ ಆತನಿಗೆ ಎತ್ತುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವನು ನಿಜವಾದ ಸ್ನೇಹಿತ ಆಗ್ತಾನೆ. ಒಂದು ಮಾತನ್ನ ಹೇಳಬೇಕು, ನಾವು ಆಗಲೇ ಹೇಳಿದ್ವಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂಥೇಳಿ ಮೇಡಮ್ ಮಾತಾಡ್ತಾ ಹೇಳಿದರು. ಧನಾತ್ಮಕ ಆಲೋಚನೆಗಳು ನಮ್ಮೊಳಗಿರಬೇಕು ಅಂಥೇಳಿ. ಇವತ್ತು ಬೆಳಿಗ್ಗೆ ನಾನು 5 ಗಂಟೆಗೆ ಏಳಬೇಕು ಅಂಥೇಳಿ ನಾನು ಮೈಂಡ್ ಪ್ರಿಪೇರ್ ಇದ್ದೆ, ಹೇಳ್ತೀನಿ ರೀ, ಅದು ನನಗೆ ಫಿಕ್ಸ್ ಅದ ಅಂತ ನನ್ನ ತಲೆಯಾಗಿತ್ತು. ಆ ಕಾರಣಕ್ಕೆ ಕರೆಕ್ಟಾಗಿ 5 ಗಂಟೆಗೆ ಗೆದ್ದೆ.
ಒಟ್ಟು ನಂಗೆ ಆಗಂಗಿಲ್ಲ, ನಂಗೆ ಮಾಡೋಕ್ಕಾಗೋದಿಲ್ಲ ರೀ, ನಂಗೆ ಹೇಳೋಕ್ಕಾಗೋದಿಲ್ಲ ಅಂದರೆ ಇವತ್ತು 8 ಆದರೂ ಹೇಳೋಕೆ ಹಾಕಿರಲಿಲ್ಲ ನನಗೆ. ಯಾರ ಆಲೋಚನೆಗಳು ಧನಾತ್ಮಕವಾಗಿರ್ತಾವ, ಯಾರ ಮನಸ್ಸಿನೊಳಗಂಥ ಆಲೋಚನೆಗಳು ಬರ್ತಿರ್ತಾವ, ಅವ್ರ ಬಾಡಿ ಅದನ್ನು ರಿಯಾಕ್ಟ್ ಮಾಡ್ತದೆ, ಕೇಳ್ತದೆ. ಇಲ್ಲ ಅಂತಂದರೆ ಕೇಳೋಕ್ಕಾಗೋದಿಲ್ಲ. ಈ ದಿನ ಅಂಥ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ನಿಮ್ಮ ಜೊತೆ ಮಾಡ್ತೀನಿ ನಾನು. ಇವತ್ತು ನನ್ನ ಮಾತುಗಳನ್ನು ಮಾತ್ರ ನೀವು ಕೇಳಬಾರ್ದು, ನಿಮ್ಮ ಮಾತುಗಳನ್ನು ಕೂಡ ನಾನು ಕೇಳೋದಕ್ಕೆ ಬಂದು ನಿಂತಿದ್ದೀನಿ. ವಿಚಾರಗಳ ವಿನಿಮಯ ಆಗಬೇಕು. ಒಂದು ಕಡೆ ಎಲ್ಲೋ ಬರ್ತದ, ಭೇಟಿಯಾದಾಗ ಕಣ್ಣುಗಳು ನೋಟವನ್ನು, ಧ್ವನಿಗೂಡಿದಾಗ ಮಾತುಗಳು ವಿಚಾರವನ್ನು, ತಬ್ಬಿಕೊಂಡಾಗ ಆ ಶ್ವಾಸ ವಿಶ್ವಾಸವನ್ನು ವಿನಿಮಯ ಮಾಡ್ಕೊಳ್ತದ ಅಂತ. ಹಂಗೆ ಎದುರಾದಾಗ ನೋಡಿದ ಕೂಡಲೇ ಮಾತಾಡಿಸೋ ಗುಣ ನಮ್ಮಲ್ಲಿ ಇರಬೇಕಾದ್ರೆ ಇಲ್ಲಿದ್ದಾಗ ನಾವೇನು ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ ಆ ವಿಚಾರಗಳ ವಿನಿಮಯ ಆಗಬೇಕು. ಒಂದು ಸಣ್ಣ ದೃಷ್ಟಾಂತಗಳನ್ನು ತಗೊಂಡು ಹೋಗೋಣ್ರಿ. ನಮ್ಮ ಬಾಡಿಯೊಳಗಿರ್ತಕ್ಕಂಥ ಈ ಒಂದು ಮೆದುಳು ನಾವು ಏನು ಹೇಳ್ತಿದ್ದೀವಿ ಅಥವಾ ನಾವು ಏನು ಮಾತಾಡತ್ತೀವಿ ಅದ್ರ ತಕ್ಕಂಗೆ ರಿಯಾಕ್ಟ್ ಮಾಡ್ತದೆ ಅನ್ನೋದಕ್ಕೆ ಭಾಳಷ್ಟು ಅವಕಾಶಗಳದಾವೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.